स्फटिकसङ्काशं त्रिनेत्रं पञ्चवक्त्रकं गङ्गाधरं दशभुजं सर्वाभरणभूषितं ಜ್ಯೋತಿಷ್ಶಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ ಅರಿತು ಜ್ಯೋತಿಷ್ಶಾಸ್ತ್ರದ ಉಪಾಧ್ಯಾಯ ಆಧ್ಯಾತ್ಮಕ ಚಿಂತಕರಿವರು ಡಾಕ್ಟರ್ ಮೂಗೂರು ಮಧು ದೀಕ್ಷಿತರು. ನನ್ನ ನಿತ್ಯ ಜೀವನದ ಸಾವಿರ ಜ್ಞಾನದ ಹಂಬಲದಿಂದ ನಾನು ಅವರ ಪ್ರಥಮವಾಗಿ ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿಗೆ ಹಾಜರಾಗಿದ್ದೆ. ಆ ಒಂದು ತರಗತಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಒಂದು ದಿನದಲ್ಲಿ ಅವರು ಅಷ್ಟು ವಿಷಯಗಳನ್ನ ಅರ್ಥಗರ್ಭಿತವಾಗಿ ಹಾಗೂ ಎಂತ ದಡ್ರು ಸಹ, ಜ್ಯೋತಿಷ್ಯ ಯಾರು ತಿಳಿದೇ ಇರತಕ್ಕಂಥವ್ರು ಸಹ ಒಂದು ಪರಿಹಾರ ಕೇಳಿಕೊಂಡು ಬರ್ತಕ್ಕಂಥ ಒಬ್ಬ ಕ್ಲೈಂಟ್ ನ ಹೇಗೆ ಅಟೆಂಡ್ ಮಾಡ್ಬೋದು ಅಂತಕ್ಕಂಥದ್ನ ಆ ಒಂದು ದಿನದ ತರಗತಿಯಲ್ಲಿ ತಿಳಿಸ್ಕೊಟ್ರು. ಅವತ್ತು ನನ್ನ ಮನಸ್ಸಿಗೆ ಅನ್ಸಿದ್ದು, ನಮಗೆ ಒಬ್ಬ ಒಳ್ಳೆ ಗುರುಗಳು ಸಿಕ್ಕಿದ್ರು, ಅವ್ರ ಮಾರ್ಗದರ್ಶನ ನಮಗೆ ಬಹಳ ಅವಶ್ಯಕ ಇದೆ. ಅವ್ರು ಹೇಗೆ ಹೇಳ್ತಾರೋ ಆ ಮಾರ್ಗದಲ್ಲಿ ನಾವು ನಡೆದ್ರೆ ಒಂದು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅಂತ ಒಂದು ಗುರುಗಳು ಸಿಕ್ಕಿದ್ರು. ನಂತರ ನನಗೆ ಎರಡನೇದಾಗಿ ಅವರು ವಾಸ್ತು ತರಗತಿ ಮತ್ತು ಜ್ಯೋತಿಷ ತರಗತಿಗಳನ್ನ ಮಾಡ್ತೀವಿ ಆನ್ಲೈನ್ ಅಲ್ಲಿ ಅಂದಾಗ ಬಹಳ ಖುಷಿ ಆಯ್ತು. ಏನಕ್ಕೆ ನಾವು ಹಲವಾರು ಕೆಲಸಗಳಲ್ಲಿ ಇರೋದ್ರಿಂದ ನೇರವಾಗಿ ಬಂದು ಗುರುಗಳ ಸನ್ನಿಧಾನದಲ್ಲಿ ಅವರ ಮನೆ ಪಾಠದಲ್ಲಿ ಕಲೀಲಿಕ್ಕೆ ಬಹಳ ಅವಕಾಶಗಳು ಇರೋದಿಲ್ಲ. ಗುರುಗಳು ಆನ್ಲೈನ್ ತರಗತಿ ಮಾಡುವ ಮುಖಾಂತರ ಈಗ ನಾನು ಅವರ ಜ್ಯೋತಿಷ್ಯ ತರಗತಿಗೂ ಸೇರ್ಕೊಂಡಿದ್ದೀನಿ, ಹಾಗೆ ವಾಸ್ತು ತರಗತಿಗೂ ಸೇರ್ಕೊಂಡಿದ್ದೀನಿ. ಆ ವಾಸ್ತು ತರಗತಿ ಸೇರ್ಕೊಂಡ ಪ್ರಯುಕ್ತ ನಾನು ಈ ಒಂದು ಆಫ್ಲೈನ್ ಕ್ಲಾಸ್ಗೆ ಬರಲಿಕ್ಕೆ ಅವಕಾಶ ಆಯಿತು. ಈ ಪ್ರಸ್ತುತ ದಿನಗಳಲ್ಲಿ ಹೇಳ್ತೀನಿ, ಈ ಶಾಸ್ತ್ರ ಭಾಗಕ್ಕೆ ಸಂಬಂಧಪಟ್ಟಂತೆ ನೀವು ಎಲ್ಲೇ ಗುರುಗಳ ಹತ್ರ ಹೋಗ್ಬೋದು. ಈ ರೀತಿ ಸರಳ ವಿಧಾನದಿಂದ ನಮಗೆ ಅರ್ಥಗರ್ಭಿತವಾಗುವಂತೆ ಹೇಳ್ತಕ್ಕಂಥ ಗುರುಗಳು ಯಾರಾದರೂ ಒಬ್ರು ಇದ್ರು ಅಂದ್ರೆ ಅವರು ಮೂಗೂರು ಮಧು ದೀಕ್ಷಿತ್ ಗುರುಗಳು ಮಾತ್ರ ಅಂತ ಹೇಳಲಿಕ್ಕೆ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು. ನಾನು ಎಷ್ಟೋ ಜ್ಯೋತಿಷ್ಯ ಗುರುಗಳನ್ನು ನೋಡಿದ್ದೇನೆ. ಅವ್ರೇನು ಅಂದ್ರೆ ಕೆಲವೆಲ್ಲ ಟ್ರಿಕಿ ಪಾಯಿಂಟ್ಗಳನ್ನ ಯಾರಿಗೂ ಹೇಳ್ಕೊಡೋದಿಲ್ಲ. ಒಂದು ಪಂಚಾಂಗನ ಹೇಗೆ ನೋಡ್ಬೇಕು ಅಂತಕ್ಕಂಥದ್ದು ಹೇಳ್ಕೊಡೋದಿಲ್ಲ. ಆಮೇಲೆ ಈ ರೀತಿ ಪುಸ್ತಕಗಳಿದೆ, ನೀವು ಅಧ್ಯಯನ ಮಾಡಿ ಅಂತಲೂ ಸಹ ಹೇಳೋದಿಲ್ಲ. ಗುರುಗಳು ಪ್ರತಿ ತರಗತಿಯಲ್ಲೂ ಹೇಳ್ತಿರ್ತಾರೆ, ನೀವು ಈ ಪುಸ್ತಕಗಳನ್ನು ಮಾತ್ರ ಅಧ್ಯಯನ ಮಾಡಿ, ನೀವು ಇಷ್ಟು ಜ್ಞಾನ ಸಂಪಾದನೆ ಮಾಡಿದ್ರೆ ಸಾಕು, ನೀವು ಒಂದು ಮಟ್ಟಕ್ಕೆ ನಿಲ್ತೀರಿ, ಬೆಳಿತೀರಿ ಅಂತ ಹೇಳಿ. ಆ ಒಂದು ಗುರುವಿಗೆ ಇರ್ತಕ್ಕಂಥದ್ದು ಶಿಷ್ಯ ಬೆಳಿಬೇಕು ಅಂತಕ್ಕಂಥ ಒಂದು ಮನೋಭಿಲಾಷೆ ಗುರುಗಳಿಗಿದೆಯಲ್ಲ, ಅವರು ಏಕೈಕ ಗುರುಗಳು ನಮ್ಮ ಮಧು ದೀಕ್ಷಿತ್ ಗುರುಗಳು. ಹಾಗೆ ಈ ದಿನದ ತರಗತಿ ಬಹಳ ಒಂದು ಅರ್ಥಪೂರ್ಣವಾಗಿತ್ತು. ನಮಗೆ ವಾಸ್ತುವಿನಲ್ಲಿ ಪಿರಮಿಡ್ ಕಲ್ಪನೆ ಅಂತಕ್ಕಂಥದ್ದು ನಮಗೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ವಾಸ್ತು ಅನ್ನೋದು ಗೊತ್ತಿತ್ತು, ಆಯಾ ಆಗ್ತೀವಿ ಅಂತ ಗೊತ್ತಿತ್ತು. ಪ್ಲಸ್ ವಾಸ್ತು ಕ್ಲಾಸ್ ಸೇರ್ಕೊಂಡ್ಮೇಲೆ ಗುರುಗಳಿಂದ ಹಲವಾರು ಹೊಸ ಹೊಸ ವಿಷಯಗಳನ್ನ ನಾವು ಕಲ್ತ್ಕೊಳ್ತಾ ಇದ್ದೀವಿ. ನಾವು ಅವರ ಶಿಷ್ಯರಾಗಿರೋದಕ್ಕೆ ಬಹಳ ಹೆಮ್ಮೆ ಇದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ.
ಮಾಯಕಾರ ಗುರುಕುಲ ಇರಿಸಿದೆ ಒಂದು ಹೆಜ್ಜೆ, ಮಾದಪ್ಪನ ಆ ಕಾಲಲ್ಲಿ. ನಮ್ಮ ಶಿವಾನಂದ ಶಾಸ್ತ್ರಿಗಳು ತುಂಬ ಹೃದಯದ ಧನ್ಯವಾದಗಳು. ಪಾಪ ನನ್ನ ಮೇಲೊಂದು ಆಜ್ಞೆ ಬರ್ಕೊಂಡು ಬಂದ್ಬಿಟ್ಟು ಇದನ್ನ ಪಾವನವಾಯಿತು ನನ್ನೀ ಜನ್ಮ, ಗುರುವೇ ನಿಮ್ಮಯ ದರ್ಶನದಿಂದ ಪಾವನವಾಯಿತು ನನ್ನೀ ಜನ್ಮ. ತಂದೆ ಒಬ್ಬ ಗುರುವಿನ ಮಹತ್ವ ಏನು ಅನ್ನೋಂಥದ್ದು ತಿಳ್ಕೊಂಡೆ ಬಹಳ ವಿಚಾರ ಮಾಡಿ ನಾನು ಈ ಹಾಡು ಬರ್ದೇನ್ರಿ. ತಂದೆ ರವೀಂದ್ರ ಕುಮಾರ, ತಾಯಿ ಸುಂದರಮ್ಮನವರ. ತಂದೆ ರವೀಂದ್ರ ಕುಮಾರ, ತಾಯಿ ಸುಂದರಮ್ಮನವರ. ಪುಣ್ಯ ಗರ್ಭದಿಂದ ಕರುಣಿಸಿದ ಶ್ರೀ ಗುರುವೇ, ಪುಣ್ಯ ಗರ್ಭದಿಂದ ಕರುಣಿಸಿದ ಶ್ರೀ ಗುರುವೇ. ಮಾರ್ಗಾರ ಗುರುಕುಲದ ಸ್ಥಾಪಕ ನೀವೇ, ಮೂಗೂರು ಮಧುದೀಕ್ಷಿತರೆಂಬ ನಾಮ ನೀವೇ, ಗುರುವೇ ನಿಮ್ಮಯ. ಈ ಹಾಡು ಬರಿಬೇಕಾದ್ರೂ ನಾವು ಗುರುವಿನ ಕಲ್ಪನೆ ಆದಾಗ ಬಂತು. ಯಾವತ್ತೋ ಒಂದು ಕ್ಲಾಸ್ ಕ್ಯಾನ್ಸಲ್ ಆಯ್ತು, ನಾ ಏನ್ ಮಾಡ್ಲಿಪ್ಪ ಒಂದು ಗುರುವಿನ ಮೇಲೆ ಹಾಡು ಬರಿಬೇಕಂತಂದೆ. ಒಂದ್ ಸಾಲ ಬಂತು, ಏನ್ ಬರ್ದು, ಗುರುವೇ ನಿಮ್ಮಯ ದರ್ಶನದಿಂದ ಪಾವನವಾಯಿತು ಎನ್ನೀ ಜನ್ಮ. ಇಷ್ಟು ಬರೋದಿಲ್ರಿ. ಆಮೇಲೆ ನಂತರ ನನಗೆ ಏನ್ ಬರಿಬೇಕು ತಿಳಿದಿಲ್ಲ. ಆಮೇಲೆ ಮತ್ತೆ ನಾನು ಗುರುವಿನ ಸಲಹೆಯನ್ನು ತಗೊಂಡು, ಗುರುವೇ ನಿಮ್ಮಯ ದರ್ಶನದಿಂದ ಪಾವನವಾಯಿತು ನನ್ನೀ ಜನ್ಮ. ವಿದ್ಯೆ ಬಯಸಿ ಬಂದವರಿಗೆಲ್ಲ ವಿದ್ಯಾದಾತರು ನೀವು, ವಿದ್ಯೆ ಬಯಸಿ ಬಂದವರಿಗೆಲ್ಲ ವಿದ್ಯಾದಾತರು ನೀವೇ. ಶ್ರದ್ಧೆ ಭಕ್ತಿ ಭಾವವ ತುಂಬಿ ಬೋಧನೆ ಮಾಡಿದೆ, ಶ್ರದ್ಧೆ ಭಕ್ತಿ ಭಾವವ ತುಂಬಿ ಬೋಧನೆ ಮಾಡಿದೆ. ಗುರುವೇ ನಿಮ್ಮಯ ದರ್ಶನದಿಂದ ಪಾವನವಾಯಿತು ಎನ್ನೀ ಜನ್ಮ, ಪಾವನವಾಯಿತು ಎನ್ನೀ ಜನ್ಮ. ಅರಿವಿನ ಗುರು ನೀವೇ, ಜ್ಞಾನ ಸಾಗರದ ಮುತ್ತು ನೀವೇ. ಅರಿವಿನ ಗುರು ನೀವೇ, ಜ್ಞಾನ ಸಾಗರದ ಮುತ್ತು ನೀವೇ. ಅಜ್ಞಾನ ಕಳೆಯಲು ಜನಿಸಿ ಬಂದ ಗುರುವೇ, ಅಜ್ಞಾನ ಕಳೆಯಲು ಜನಿಸಿ ಬಂದ ಗುರುವೇ. ಸುಜ್ಞಾನ ಮಾರ್ಗವ ತೋರಿದ ಗುರುವೇ, ಸುಜ್ಞಾನ ಮಾರ್ಗವ ತೋರಿದ ಗುರುವೇ. ಗುರುವೇ ನಿಮ್ಮಯ ದರ್ಶನದಿಂದ ಪಾವನ. ಒಂದು ತರಗತಿಯ ಮಹತ್ವ ಹೆಂಗೆ ಅಂತಂದ್ರೆ, ಅದಕ್ಕೆ ನನ್ನದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಆಕ್ಚುಲಿ ನಾನೊಂದು ಯಾವುದೋ ಒಂದು ಟೆಕ್ನಿಕಲ್ ಕೋರ್ಸ್, ನಂದು ಲೈಸೆನ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ಟೆಕ್ನಿಕಲ್ ಬೋರ್ಡಿಂದ ಎಕ್ಸಾಮ್ ಇತ್ತು ನಂದು. ಸೊ ಹಾಗಾಗಿ ಆ ಬೋರ್ಡ್ ಆಫ್ ಎಕ್ಸಾಮಿನೇಷನ್ನಲ್ಲಿ ಇವತ್ತು ಆಕ್ಚುಲಿ ಸರ್ ಇಂಟರ್ನಲ್ ಎಕ್ಸಾಮ್ ಇತ್ತು, ಎಕ್ಸ್ಟರ್ನಲ್. ಇಲ್ಲ ಬರಲೇಬೇಕು, ಇಲ್ಲ ಫೇಲ್ ಆಗ್ತೀರಾ. ನೆಕ್ಸ್ಟ್ ಅಟೆಂಪ್ಟ್ ಸಿಗುತ್ತಲ್ಲ ಸರ್, ಖಂಡಿತ ಅಟೆಂಡ್ ಮಾಡ್ತೀನಿ. ನನಗೆ ಅಲ್ಲಿ ಇಂಪಾರ್ಟೆಂಟ್ ಇದೆ, ಅವ್ರು ಮತ್ತೆ ಮಾಡಲ್ಲ ಇದನ್ನ. ನಿಮ್ದು ಫೀಸ್ ಕಟ್ಟಿದ್ರೆ ಮತ್ತೆ ಬರ್ಬೋದು ನಾನು. ಸೊ ಇದು ಪ್ರಿಡಿಕ್ಟ್ ಮುಂಚೆನೇ ಅಲ್ಲೇ ಫಿಕ್ಸ್ ಆಗಿತ್ತು ಈ ಕ್ಲಾಸು ಅಂತ. ನೆಕ್ಸ್ಟ್ ಯಾವಾಗಾದ್ರೂ ಪೈರಾಬೆಂಡ್ ಹಾಕ್ಬೇಕು, ಎಲ್ ಶೇಪ್ ಹಾಕ್ಬೇಕು, ಅಲ್ಲಿ ಒಳಗಡೆ ಒಂದು ಹೊರಗಡೆ ಗುರುಗಳು ಹೇಳ್ತಾ ಇರ್ತೀವಿ. ಯಾಕಂದ್ರೆ ನಾವು ಸುಮ್ಮನೆ ಇರಲ್ಲ, ಏನಾದ್ರೂ ಒಂದು ಕ್ವಶನ್ ಕೇಳ್ತಾನೆ ಇರ್ತೀವಿ ವಾಸ್ತು ಕ್ಲಾಸಲ್ಲಿ. ಅವಾಗ ಏನ್ ಮಾಡ್ತಾರೆ ಗುರುಗಳು, ಇದನ್ನ ನಾನು ಅವತ್ತು ಹೇಳ್ಕೊಟ್ಟಿದ್ನಲ್ಲಪ್ಪ ಅದ್ನ ಹಾಕಿ ಅಂದಾಗ ಅವ್ರಿಗೆ ಯಾವ್ದು ಗುರುಗಳೇ ಐ ಡಿಡೆಂಟ್ ಗೆಟ್ ಅಂತಾರೆ. ಇಲ್ಲಿ ಹೇಳಕ್ಕಾಗಲ್ಲ, ಅಲ್ಲಿ ಕೇಳಕ್ಕಾಗಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಒಂದು ತುಂಬಾ ಪ್ರೀಶಿಯಸ್ ಆದ ಒಂದು ಸಮಯನ ಇಂಥ ಟೈಮಲ್ಲಿ ಆಕ್ಚುಲಿ ನಾವು ಗುರುಗಳಿಗೆ ಒಂದು ಇದು ಕೊಟ್ಟು ಕಲಿತಿರೋದು ಮುಖ್ಯ ಅಲ್ಲ, ಅವ್ರು ಹೇಳ್ಕೊಡ್ತಾರೆ ಜ್ಞಾನ ಅಗಾಧವಾದ. ಯಾಕಂದ್ರೆ ನಾನು ತುಂಬಾ ಬೇರೆ ಬೇರೆ ಹಿಂದಿಲಿ ಎಲ್ಲ ನೋಡಿ
ಎಲ್ಲ ಮೊಸರು ಗಡಿಗೆ ಮಾಡ್ಕೊಂಡು ಇದು ಸವಾಸ ಬೇಡ ಅಂತ ಕೈ ಮುಗಿದಿದ್ದವ್ರು. ಹಾಗಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತಂದ್ರೆ ಪ್ರತಿಯೊಬ್ಬರಿಗೂ ಏನು ಗೊತ್ತಿಲ್ಲದೆ ಇರೋರಿಗೂ ಸಹ ಇದು ಅರ್ಥ ಆಗೋ ಒಂದು ಸಬ್ಜೆಕ್ಟ್ ಗುರುಗಳು ಅಷ್ಟು ಚೆನ್ನಾಗಿ ಬಿಡಿಸಿ ಹೇಗೆ ಅಂದ್ರೆ ಊಟ ಮಾಡ್ಬೇಕಾದ್ರೆ ಕಷ್ಟ ಆಗತ್ತೆ, ತಾಯಿ ಏನ್ ಮಾಡ್ತಾರೆ ತುತ್ತು ಕ್ಲೀನ್ ಮಾಡಿ ಹಾರಿಸಿ ಎಲ್ಲ ಹೆಂಗೆ ಬಾಯೊಳಗೆ ಇರ್ತೋ ಆ ತರ ಗುರುಗಳು ನಮಗೆ ತಿನ್ನಿಸ್ತಾ ಇದ್ದಾರೆ. ತಿನ್ನಕ್ಕೂ ನಾವು ಬರಕ್ ಆಗ್ತಿಲ್ಲ ಅಂದ್ರೆ ನಾವೇನೇನ್ ಮಾಡಕ್ ಆಗಲ್ಲ. ಸೊ ಇನ್ನೂ ಒಂದ್ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಒಬ್ರು ಗುರುಗಳದ್ದು ಯೂಟ್ಯೂಬ್ ಅಲ್ಲಿ ನೋಡಿ ಅವ್ರು ಪ್ರತಿಯೊಂದು ಸಣ್ಣ ಕಳಿಸ್ತಾ ಇದಾರಲ್ಲ ವಿಡಿಯೋಸ್, ಅವೆಲ್ಲ ನೋಡಿ ಇಷ್ಟ ಆಗಿ ಅವ್ರು ನನಗೆ ಕಳಿಸ್ತಾ ಇದ್ರು ಅದನ್ನ, ಇವ್ರು ನೋಡು ಚೆನ್ನಾಗಿದೆ. ನಾನು ಅವ್ರು ನೋಡಿ ಸುಮ್ಮನೆ ಇರ್ತಿದ್ದೆ, ನಾನು ಏನು ಹೇಳ್ತಿಲ್ಲ, ಇವ್ರು ಎಲ್ಲಿವರೆಗೂ ಹೇಳ್ತಾರೆ ಹೇಳಿ, ಯಾಕಂದ್ರೆ ನಮ್ಮ ಗುರುಗಳದೇ ಅವ್ರು ಕಳಿಸ್ತಿರೋದು ನನಗೆ ಗೊತ್ತಿತ್ತು. ಸೊ ಒನ್ ಡೇ ನಾನು ಕೇಳಿದೆ, ಚೆನ್ನಾಗಿದಾವ? ಸೂಪರ್ ಅಜ್ಜ, ಬಹಳ ಸಖತ್ತಾಗಿದೆ ಕೇಳಕ್ಕೆ, ನಾನು ಒಂದ್ಸತಿ ಯಾವಾಗಾದ್ರೂ ಬರ್ಬೇಕು ಅಂತ. ಏನಪ್ಪ 13ನೇ ತಾರೀಕು ಹೋಗೋಣ, ಮೀಟ್ ಮಾಡಿಸ್ನಿ ಅಂತ. ಅವಾಗ ಗೊತ್ತಾಯ್ತು ನೀನು ಇಲ್ಲೇ ಕಲಿತಿದ್ಯಾ ಅಂತ. ನಾನು ಬರ್ಲೇಬೇಕು ಅಂತ ನಮ್ಮ ಊರಿನವ್ರು ರಿಲೇಟಿವ್ ನಮ್ಮ ಅಣ್ಣವ್ರು ಬಂದಿದ್ದಾರೆ, ಖುಷಿ ಆಯ್ತು. ಸೊ ಹಾಗಾಗಿ ಜಸ್ಟ್ ಯೂಟ್ಯೂಬ್ ನೋಡ್ಕೊಂಡೆ, 1-2 ನಿಮಿಷದ್ದು ಯೂಟ್ಯೂಬ್ ನೋಡ್ಕೊಂಡು ಇಲ್ಲ ನಾನು ನೋಡ್ಲೇಬೇಕಾ, ಕ್ಲಾಸ್ ಹೇಗಿರುತ್ತೆ ನೋಡ್ಬೇಕು, ದಿನ ಹೇಳ್ತಾ ಇದ್ರು ಅದ್ಭುತವಾದ ಕ್ಲಾಸ್ ಮಿಸ್ ಮಾಡ್ಕೋಬೇಡಿ, ಪದೇ ಹೇಳಲ್ಲ ಅಂದ್ರು ಕೆಲವ್ರು ಬಂದಿಲ್ಲ. ಸೊ ಅವ್ರಿಗೇನು ಹೇಳಕ್ಕಾಗಲ್ಲ, ದೇವ್ರು ಒಳ್ಳೇದ್ ಮಾಡ್ಲಿ, ಮುಂದಿನ ದಿನಗಳಲ್ಲಿ ಬಂದು ಕಲೀಲಿ ಅಂತ ಆಸೆ ಪಡ್ತೀನಿ. ಇಷ್ಟ ಹೇಳ್ತೀನಿ, ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನವಗ್ರಹ ವಾಸ್ತು ದೋಷ ನಕ್ಷತ್ರ ದೋಷ ತಿಳಿಸಿದ ಗುರುವೇ, ನವಗ್ರಹ ವಾಸ್ತು ದೋಷ ನಕ್ಷತ್ರ ದೋಷ ತಿಳಿಸಿದ ಗುರುವೇ, ಬಳಲಿ ಬಂದವರಿಗೆಲ್ಲ ದಾರಿ ದೀಪ ನೀವೇ, ಬಳಲಿ ಬಂದವರಿಗೆಲ್ಲ ದಾರಿ ದೀಪ ನೀವೇ, ಪರಿಹಾರ ಮಾರ್ಗವ ತೋರಿದ ಗುರುವೇ, ಪರಿಹಾರ ಮಾರ್ಗವ ತೋರಿದ ಗುರುವೇ, ಗುರುವೇ ನಿಮ್ಮಯ ದರ್ಶನದಿಂದ ಪಾವನವಾಯಿತು ನನ್ನೀ ಜನ್ಮ, ಪಾವನವಾಯಿತು ನನ್ನೀ ಜನ್ಮ. ಬಹಳ ಚೆನ್ನಾಗಿ ಆಡಿದ್ರೆ ಅರ್ಹನೋ ಇಲ್ಲೋ ನನಗೆ ಗೊತ್ತಿಲ್ಲ. ನನ್ಗೆ ಸ್ವಲ್ಪ ಇವೆಲ್ಲ ಸಂಕೋಚ, ಅದಕ್ಕೆ ನಾನು ಹೇಳಿದೆ ಒಂದೇ ಲೈನಲ್ಲಿ ಹೇಳ್ಬಿಡಿ ಅಂತ. ಫುಲ್ಲೇ ಗುರುವೇ ನಿಮ್ಮಯ ದರ್ಶನದಿಂದ ಪಾವನವಾಯಿತು ನನ್ನೀ ಜನ್ಮ. ಟ್ಯೂನ್ ಹೇಳಿ. ಗುರುವೇ ನಿಮ್ಮಯ ದರ್ಶನದಿಂದ ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಪ್ರೀತಿಯಿಂದ ಪಾವನವಾಯಿತು ನನ್ನೀ ಜ್ಯೋತಿಷಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ, ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ, ಸತ್ಯ ಹೃದಯ ಸ್ಪರ್ಶಿ. ಜ್ಯೋತಿಷಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ, ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ. ಜಾತಿ ಮತಗಳ ಭೇದವು ಈ ಗುರುಕುಲದಲ್ಲಿ ಇಲ್ಲ, ಬದುಕಿನ ಕತ್ತಲ ಕಳೆದು ಸಾಂತ್ವನವಾಗಿ ಪರೆಲ್ಲ, ಬಡವರ ವೃದ್ಧರ ಸೇವೆಯ ದಾರಿಯಲ್ಲಿ ಸಾರ್ಥಕ. ಎಷ್ಟು ನಾವು ಅಭ್ಯಾಸ ಮಾಡಿದ್ರನ್ನ ಕಡಿಮೆನೆ, ಯಾಕಂತಂದು ಹೇಳಿದ್ರೆ ಗುರುಗಳು ಸಾಗರೋಪಾದಿಯಲ್ಲಿ ಇದ್ದಾರೆ. ಅಂದ್ರೆ ಎಲ್ಲ ಒಂದು ವಿದ್ಯೆಗಳ ಸಾರಪ ಅಂತಂದು ಹೇಳಿದ್ರೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಮೂಗೂರು ಮಧು ದೀಕ್ಷಿತ್ ಸರ್ ಅಂತಂದು ಹೇಳಿದ್ರೆ ಒಂದು ತಪ್ಪಾಗಲಾರದು. ಯಾಕಂದ್ರೆ ಜ್ಞಾನದ ಆಗರವೇ ನಮ್ಮ ಗುರುಗಳಾಗಿದ್ದಾರೆ. ಜ್ಯೋತಿಷಾಸ್ತ್ರದ ಉಪಾಧ್ಯಾಯ, ಆಧ್ಯಾತ್ಮಕ ಚಿಂತಕರಿವರು ಡಾಕ್ಟರ್ ಮೂಗೂರು ಮಧು ದೀಕ್ಷಿತರು. ಸಾವಿರ ಜ್ಞಾನದ ಹಂಬಲದಿಂದ ಕಲಿವ ಮನಸ್ಸುಗಳ ಬೆಂಬಲದಿಂದ ಅನ್ನ ಆಶ್ರಯ ವಿದ್ಯಾದಾನ ನೀಡಲು ಹೊರಟಿದೆ ಗುರುಕುಲ ತೇರು.
ಸಾರ್ವಕಾಲಿಕ ಆದರ್ಶವಾಗಿದೆ ಮಾಯಕಾರ ಗುರುಕುಲ. ಬ್ರಹ್ಮಜ್ಞಾನದ ಸುಖ ಜೀವನವು ಇದ್ದರೆ ಎಲ್ಲಿದೆ ವ್ಯಾಕುಲ. ಮಾಯಕಾರ. ನಾನು ಅಮರಳ್ಳಿ ಅಂತ ಒಂದು ಕುಗ್ರಾಮದಿಂದ ಬಂದಿರುವಂತವ್ರು. ನಾನೊಂದು ಸಣ್ಣದಾಗಿ ಒಂದು ಮನೆ ಕಟ್ಟಬೇಕು ಅಂತ ಯೋಚನೆ ಹಾಕೊಂಡಾಗ ಗುರುಗಳಿಗೆ ಫೋನ್ ಮಾಡಿದೆ. ಗುರುಗಳೇ ಬಂದು ನಮ್ಗೆ ಕನ್ಸಲ್ಟೇಷನ್ ಮಾಡ್ಬೇಕು, ನೀವ್ ಎಷ್ಟ್ ತಗತ್ತೀರಾ ಅಂತ ಕೇಳಿದೆ. ಅವರು ನನಗೆ ದುಡ್ಡನ್ನ ಅಪೇಕ್ಷೆನೆ ಮಾಡ್ಲಿಲ್ಲ. ಈಗ ಒಂದು ಕ್ಲಾಸ್ ನಡೀತಾ ಇದೆ, ಬಂದ್ ಸೇರ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗ್ಬೋದು ಅಂತಂದ್ರು. ಬಂದೆ. ಇದಕ್ ಮುಂಚೆ ಬೇರೆಯವ್ರನ್ನ ನಾನು ನಾಳೆ ಕನ್ಸಲ್ಟೇಷನ್ಗೆ ಕರ್ಸಿದ್ದೆ. ಅವ್ರೇನ್ ಮಾಡಿದ್ರು, ಒಂದ್ಸರಿ ಬಂದ್ ನೋಡೋಕೆ 15,000. ಅವ್ರು ಬಂದ್ ಹೇಳದ್ದೇನಪ್ಪಾ ಅಂದ್ರೆ ಟಾಪ್ ಆ ಕಡೆ ಇರ್ಬೇಕು, ಮಾಮೂಲಿ ನಲ್ಲಿಗಳು ಮತ್ತೆ ಸ್ಟೆಪ್ಪು ಅಷ್ಟೇ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ವಾಸ್ತು ಅಂದ್ರೆ ಏನು ಅಂತ ಗುರುಗಳು ಪಾಠ ಮಾಡೋದ್ಮೇಲೆ ತಿಳ್ಕೊಂಡೆ. ಇಷ್ಟೊಂದು ಗಂಟೆ ಇದೊಂದು ಪಿರಮಿಡ್ ಅಂತ ಬಳಕೆ ಮಾಡ್ಬೇಕು ಮನೆಗೆ, ಅದರಿಂದ ನಮ್ಗೊಂದು ಪಾಸಿಟಿವ್ ವೇವ್ಸ್ ಮತ್ತೆ ಎನರ್ಜಿ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗೆ ಮನೆ ಕಟ್ಟಬೇಕಾದ್ರೆ ಒಂದು ಪಿರಮಿಡ್ ತರ ನಮ್ ಗುರುಗಳೇ ವರ್ಕ್ ಮಾಡ್ತಾ ಇರೋದು. ಅವ್ರ ಪಾದಾರಗಳಿಗೆ ನಾನು ಸದಾ ಅನುಭವಿಸ್ತೀನಿ, ಮತ್ತೆ ಅವ್ರ ಮಾರ್ಗದರ್ಶನವನ್ನ ತಗೋತಾ ಇದ್ದೀನಿ. ಆಲೆ 2 ಸರಿ ಹೋಗಿದ್ದೀನಿ ಗುರುಗಳ ಮನೆಗೆ. ಅವ್ರೇನ್ ನನಗೆ ಮಾರ್ಗದರ್ಶನ ನೀಡ್ತಾರೆ ಅದೇ ಪ್ರಕಾರ ನಾನು ಮನೆ ನಿರ್ಮಾಣ ಮಾಡ್ಕೊಂಡು ವಾಸ್ತು ದೋಷ ಬರ್ದೇ ಇರೋ ತರ ನಿರ್ಮಾಣ ಮಾಡ್ಕೊಂಡು ನಾನು ಮುಂದೆ ಅಭಿವೃದ್ಧಿ ಹೊಂದಬೇಕು. ನನ್ನ ಮಕ್ಕಳು ಮತ್ತೆ ನಿಮ್ಮೆಲ್ಲರೂ ಕೂಡ ಅವ್ರ ಸಜೆಷನ್ ತಗೊಂಡು ನೀವು ಅನುಕೂಲವಂತರಾಗಿ ಬಾಳ್ಬೇಕು, ಬದುಕಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಜೈ ಮಾದೇಶ್ವರ, ಜೈ ಗುರುಗಳು. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಪ್ರೀತಿಯಿಂದ ಪಾವನವಾಯಿತು ನನ್ನಿ